ಬ್ಯಾಕ್ ಈ ನಾಟಕ ಜೋರಾಗಿ ನಡೀತಾ ಇದೆ. ಈ ನಾಟಕದ ಸೂತ್ರಧಾರ ಯಾರು ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ತಾ ಇದೆ. ಈ ನಾಟಕದ ಕ್ಲೈಮ್ಯಾಕ್ಸ್ ಏನು ಅಂತ ಮಾತ್ರ ಇನ್ನು ಕುತೂಹಲ ಭರಿತವಾಗಿದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಬಿಜೆಪಿ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಿದ್ದಾರೆ ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದೀಗ ನೀವು ನೋಡ್ತಾ ಇದ್ದೀರಾ, ಬಿಜೆಪಿ ಶಾಸಕರು ಕೂಡ ರೆಸಾರ್ಟ್ ರಾಜಕೀಯಕ್ಕೆ ಮೊರೆ ಹೋಗ್ತಿದ್ದಾರೆ. ಯಾಕೆಂದ್ರೆ ಒಂದು ಕಡೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸದನದಲ್ಲಿ ಸಭಾಧ್ಯಕ್ಷರಿಗೆ ಹೇಳ್ತಾರೆ, ನಾನು ವಿಶ್ವಾಸ ಮತ್ತೆ ಯಾಚನೆ ಮಾಡಬೇಕು ಅಂತ ಬಯಸ್ತಿದ್ದೀನಿ, ನನಗೆ ಟೈಮ್ ಕೊಡಿ ಅಂತ. ಆಗ್ಲೇ ನೋಡಿ ಶುರುವಾಗಿದ್ದು ಬಿಜೆಪಿಯಲ್ಲೂ ಕೂಡ ಒಂದು ಟೆನ್ಷನ್ನು. ಎಲ್ಲೋ ರಿವರ್ಸ್ ಆಪರೇಷನ್ ಆಗೋದ್ರೆ ನಾವು ಎಷ್ಟು ಜನ ಕರ್ಕೊಂಡು ಹೋಗಿದ್ದೀವಿ ಅಷ್ಟು ಜನ ಇಲ್ಲೇ ಆಪರೇಟ್ ಆಗ್ಬಿಟ್ರೆ, ಹಾಗಾಗಿ ಅವರ ಎಲ್ಲ ಶಾಸಕರನ್ನು ಕೂಡ ರೆಸಾರ್ಟ್ನಲ್ಲಿ ಇರಿಸುವ ಚಿಂತನೆ ಬಂದಿದೆ. ಹಾಗಾಗಿ ಬಿಜೆಪಿ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. ಇದೀಗ ಬರ್ತಾ ಇದೆ, ಇವತ್ತೇ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ನೀವು ನೋಡ್ತಾ ಇದ್ದೀರಾ, ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಅಧಿವೇಶನದಿಂದ ಸೀದಾ ರೆಸಾರ್ಟಿಂದ ಸೀದಾ ಅಧಿವೇಶನಕ್ಕೆ. ನಾಳೆ ನಾಳಿದ್ದಂತೂ ಅಧಿವೇಶನ ಇಲ್ಲ, ಶನಿವಾರ ಭಾನುವಾರ, ಇನ್ನೇನಿದ್ರು ಸೋಮವಾರ ಮಂಗಳವಾರ ಸುಪ್ರೀಂ ಕೋರ್ಟ್ನ ನಿರ್ಧಾರ ಬರುತ್ತೆ. ಅದಾದ ಮೇಲೆ ಸ್ಪೀಕರ್ ಅವರು ಕೂಡ ಹೇಳ್ತಾರೆ ಯಾವತ್ತು ಪ್ರೂವ್ ಮಾಡಬೇಕು ಅಂತ. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ತಂಡ, ಅಂದರೆ 26 ಶಾಸಕರಿಗೆ ಈಗಾಗಲೇ ಕೊಠಡಿಯನ್ನು ಬುಕ್ ಮಾಡಲಾಗಿದೆ. ಯಾವ ರೆಸಾರ್ಟ್ ಅನ್ನೋದೇ ಸದ್ಯದ ಸೀಕ್ರೆಟ್. ಇಲ್ಲೋ ದೇವನಹಳ್ಳಿ ಅಥವಾ ಬೆಂಗಳೂರಿನ ಹೊರವಲಯದಲ್ಲಿ, ತುಮಕೂರು ಕಡೆ, ಮೈಸೂರು ಕಡೆ ಈ ಥರದ್ದು ಯಾವುದೋ ಒಂದು ಇದ್ದೇ ಇರುತ್ತೆ. ಕನಕಪುರದ ಕಡೆ ಮಾತ್ರ ಇರಲ್ಲ ನನ್ನ ಪ್ರಕಾರ. ಬಟ್ ಸ್ಟಿಲ್ ಬಿಜೆಪಿ ರೆಸಾರ್ಟ್ ರಾಜಕಾರಣ. 26 ಶಾಸಕರಿಗೆ ಈಗಾಗಲೇ ಕೊಠಡಿ ಬುಕ್ ಮಾಡಿದ್ದಾರೆ. ರೆಸಾರ್ಟ್ ಯಾವುದೋ ಒಂದು ಗೊತ್ತಾಗಬೇಕು ಅಷ್ಟೇ. ಬಿಜೆಪಿಯ 105 ಜನ ಶಾಸಕರು, ಆ ಎಲ್ಲ ಶಾಸಕರನ್ನು ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಿದ್ದಾರೆ ಇವತ್ತು ಸದನ ಮುಗಿದ ಮೇಲೆ. ಸೊ ಅವ್ರು ಯಾರ ಕೈಗೂ ಸಿಗಲ್ಲ, ಎಲ್ಲೋ ಅಲ್ಲಿ ಕೂತ್ಕೊಂಡು ಪ್ರಾಂಗಣದಲ್ಲಿ ಮಾತಾಡೋಕ್ಕೂ ಬಿಡಲ್ಲ, ಏನೂ ಆಗಲ್ಲ. ಮುಗೀತಿದ್ದಂಗೆ ಅವ್ರು ಇಳಿತಾರೆ, ಸ್ಪೆಷಲ್ ಬಸ್ ಹತ್ತುತ್ತಾರೆ, ಆ ಬಸ್ಸು ರೆಸಾರ್ಟ್ ಕಡೆ ಹೋಗುತ್ತೆ. ಶನಿವಾರ ಭಾನುವಾರ ರೆಸಾರ್ಟಲ್ಲಿ ಇರ್ತಾರೆ, ಸೋಮವಾರ ಬೆಳಗ್ಗೆ ಅಲ್ಲಿಂದ ಹೊರಡ್ತಾರೆ, ನೇರವಾಗಿ ವಿಧಾನಸಭೆಗೆ ಬರ್ತಾರೆ, ಅಲ್ಲಿ ಅಟೆಂಡ್ ಮಾಡ್ತಾರೆ ಅಧಿವೇಶನವನ್ನು. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ, ಭಾರತೀಯ ಜನತಾ ಪಕ್ಷದ ನಾಯಕ ಅಂದರೆ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪನವರು ಅವರ ಆತ್ಮೀಯರ ಜೊತೆ ಭೇಟಿ ಮಾಡಿ ಮಾತಾಡಿದ್ರು. CM ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಿದ ಮೇಲೆ ಅವ್ರಿಗೂ ಒಂದು ಟೆನ್ಷನ್ ಆಗಿತ್ತು. ಸೊ ಹಾಗಾಗಿ ಯಾಕೆ ಬೇಕು ರಿಸ್ಕು ಅಂತ ಇಮಿಡಿಯೇಟ್ ಆಗಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ರೆಸಾರ್ಟ್ಗೆ ಆ ಎಲ್ಲ ಶಾಸಕರನ್ನು ಕೂಡ ಕರ್ಕೊಂಡು ಹೋಗ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ ಬಿಜೆಪಿಗೂ ಕಾಡ್ತಾ ಇದೆ. ನಾನು ಆಗ್ಲೇ ಹೇಳ್ತಿದ್ದೆ, ರಿವರ್ಸ್ ಆಪರೇಷನ್ ಭಯ ಇದ್ದದ್ದು. ಸೊ ಹಾಗಾಗಿ ಅವ್ರನ್ನು ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಿದ್ದಾರೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ವಿಧಾನಸೌಧ ಹತ್ರದಿಂದ ನನ್ನ ಸಹೋದ್ಯೋಗಿ ರಮೇಶ್ ಹಿರೇಜಂಬೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ರಮೇಶ್. ಗುಡ್ ಆಫ್ಟರ್ನೂನ್ ಹರ್ಷ ಹೇಳಿ. ಒಂದ್ ರೀತಿ ಬಿಜೆಪಿಗರಿಗೆ ಮುಖ್ಯಮಂತ್ರಿಗಳ ನಿರ್ಧಾರ ಅವರು ಅಂದುಕೊಳ್ಳದೇ ಇರೋ ಬೆಳವಣಿಗೆ. ಸೊ ಹಾಗಾಗಿ ಈಗ ಬೇರೆ ಶಾಸಕರನ್ನ ಸೆಳೆಯುವುದರ ಜೊತೆಗೆ ತಮ್ಮ ಶಾಸಕರನ್ನ ಸೇಫ್ ಮಾಡ್ಕೋಬೇಕು ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಿದೆಯಪ್ಪ ಇದು. ಹರೀಶ್ ನಾಗರಾಜ್, ಈಗಾಗಲೇ ಬಿಜೆಪಿ ತನ್ನದೇ ಆದ ರಣತಂತ್ರವನ್ನ ಮಾಡ್ತಾ ಇದ್ರೆ, ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಮೈತ್ರಿ ನಾಯಕರು ಕೂಡ ಸಜ್ಜಾಗಿದ್ದಾರೆ. ಸೊ ಆ ಎಲ್ಲ ಬೆಳವಣಿಗೆಗಳು ಎರಡೂ ಪಕ್ಷದಲ್ಲೂ ಕೂಡ ಗೊತ್ತು. ಸೊ ಈಗಾಗಲೇ ಏನು ಮುಖ್ಯಮಂತ್ರಿಗಳು ಒಂದು ಸದನದಲ್ಲಿ ಏನು ಈಗ ಫೈನಾನ್ಸ್ ಬಿಲ್ ಮಂಡನೆ ಮಾಡ್ಲಿಕ್ಕೆ ಹೋದ್ರೆ ಅದು ಬಿಜೆಪಿಗೆ ಲಾಭ ಆಗುತ್ತೆ ಅನ್ನೋದು ಈಗ ಮೈತ್ರಿ ನಾಯಕರಿಗೂ ಕೂಡ ಗೊತ್ತಾಗಿದೆ. ಸೊ ಆ ಕಾರಣಕ್ಕಾಗಿ ಸ್ವತಃ ಸಂತಾಪ ಸೂಚನೆ ವೇಳೆ ನೇರವಾಗಿ ಕುಮಾರಸ್ವಾಮಿ ಅವರೇ ತಮ್ಮ ಸದನದಲ್ಲಿ ನನಗೆ ವಿಶ್ವಾಸ ಮತ ಯಾಚನೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಸ್ಪೀಕರ್ ಅವ್ರಿಗೆ ಹೇಳಿರುವಂತದ್ದು ಬಿಜೆಪಿ ನಾಯಕರಿಗೆ ಒಂದು ರೀತಿ ಸಾಕಾಗಿದೆ ಅಂತ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ಜೊತೆ ಮತ್ತೊಂದು ಏನಂತಂದ್ರೆ, ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಿಕ್ಕೆ ಈಗ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರು ಕೂಡ ಒಟ್ಟಾಗಿರುವಂತದ್ದು ಒಳ್ಳೆಯದು ಅನ್ನೋ ಕಾರಣಕ್ಕಾಗಿ ಬಿಜೆಪಿ ನಾಯಕರು ಈಗಾಗಲೇ ರೆಸಾರ್ಟ್ ರಾಜಕೀಯಕ್ಕೆ ಮುಂದಾಗ್ತಾ ಇರುವಂತದ್ದು.
ಬೆಂಗಳೂರಿನ ವಲಯದಲ್ಲಿರುವ ಏನು ಹೊರ ವಲಯದಲ್ಲಿರ್ತಕ್ಕಂಥ ಹಲವು ರೆಸಾರ್ಟ್ಗಳನ್ನ ಹುಡುಕಾಡ್ತಿದ್ದಾರೆ. ಸದ್ಯಕ್ಕೆ ಇದುವರೆಗೂ ಯಾವುದೇ ರೆಸಾರ್ಟ್ ನಲ್ಲಿ ಸಂಪೂರ್ಣವಾಗಿ ಶಾಸಕರು ಉಳಿದುಕೊಳ್ಳಲಿಕ್ಕೆ ಬೇಕಾದಂತ ರೂಮ್ಗಳ ವ್ಯವಸ್ಥೆ ಸಿಕ್ಕಿಲ್ಲ. ಇನ್ನೂ ಕೂಡ ಹುಡುಕ್ತಾ ಇದ್ದಾರೆ. 2-3 ರೆಸಾರ್ಟ್ ಮಾಡಿದ್ದಾರೆ. ಬಿಜೆಪಿಲಿರೋ ತುಂಬಾ ಶಾಸಕರದೇ ರೆಸಾರ್ಟ್ಗಳಿದೆ, ಅದೇನ್ ದೊಡ್ಡ ಕಷ್ಟನ ಹಂಗ್ ನೋಡಕ್ ಹೋದ್ರೆ ಅವ್ರಿಗೆ. ಬಟ್ ಬ್ಯಾಚ್ ಬೈ ಬ್ಯಾಚ್ ಬೇರೆ ಬೇರೆ ಕಡೆ ಇರಿಸೋ ವ್ಯವಸ್ಥೆನಾ ಅಥವಾ ಒಂದೇ ಕಡೆ ಇರ್ತಾರ? ಇಲ್ಲ, ಎಲ್ಲ ಅವರ ಶಾಸಕರು ಕೂಡ ಒಟ್ಟಿಗೆ ಇರಬೇಕು ಮತ್ತು ಸೋಮವಾರ ಬರುವಂತಹ ಸದನಕ್ಕೆ ಎಲ್ಲರೂ ಕೂಡ ಒಟ್ಟಾಗಿ ಬರಬೇಕು ಅನ್ನುವಂಥದ್ದು ಒಂದು ಉದ್ದೇಶ. ಎರಡು ಜೊತೆನಲ್ಲಿ ಈ ಎರಡು ಇರತಕ್ಕಂತ ಏನ್ ಬೆಳವಣಿಗೆಗಳು ಏನೇನ್ ಆಗ್ತವೆ ಅವೆಲ್ಲವನ್ನೂ ಕೂಡ ಒಟ್ಟಿಗೆ ಕೂತು ಗಮನಿಸಬೇಕು. ಜೊತೆಗೆ ಎಲ್ಲರೂ ಕೂಡ ಒಟ್ಟಿಗೆ ಚರ್ಚೆ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಏನೇ ಬೆಳವಣಿಗೆಗಳು ನಡೆದ್ರು ಕೂಡ ಎಲ್ಲರೂ ಒಟ್ಟಿಗೆ ಇರುವಂತದ್ದು ಸೂಕ್ತ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಒಂದೇ ರೆಸಾರ್ಟ್ ನಲ್ಲಿ ಉಳ್ಕೊಳ್ಳಿಕ್ಕೆ ಈಗ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಬಿಜೆಪಿ ನಾಯಕರು ಹೊರತಾಸವನ್ನು ನಡೆಸ್ತಾ ಇದ್ದಾರೆ. ಹರೀಶ್ ನಾಗರಾಜ್, ಇದ್ರ ಮುಂದಾಳತ್ವ ಯಾರು ವಹಿಸಿದ್ದಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಆ ತರದ ಮಾಹಿತಿ ಏನಾದ್ರು ಇದೆಯಾ? ಸದ್ಯಕ್ಕೆ ಯಡಿಯೂರಪ್ಪನವರು ಈಗ ಒಂದು ಸಭೆಯನ್ನ ಮಾಡುವಂತ ಸಾಧ್ಯತೆ ಇದೆ ಪ್ರಮುಖ ನಾಯಕರ ಜೊತೆನಲ್ಲಿ. ಆನಂತರ ಅವರು ಎಲ್ಲಿಗೆ ಹೋಗ್ಬೇಕು ಅಂತದ್ದು ನಿರ್ಧಾರ ಆಗುತ್ತೆ. ಒಂದು, ಎರಡನೇದಾಗಿ ಏನು ಈಗಾಗಲೇ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ರೆಸಾರ್ಟ್ ನ ಹುಡುಕಾಟ ನಡೀತಾ ಇರುವಂತದ್ದು ಶಾಸಕ ಯಲಹಂಕ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರ ನೇತೃತ್ವದಲ್ಲಿ. ಸೊ ಉಳಿದಂತೆ ಎಲ್ಲ ಶಾಸಕರನ್ನು ಕೂಡ ಇಲ್ಲಿಂದಾನೇ ಸದನ ಆರಂಭ ಮುಗಿಯುತ್ತಿದೆ. ಅಂದ್ರೆ ಇವತ್ತು ಮೊದಲ ದಿನ ಆಗಿರುವ ಹಿನ್ನೆಲೆಯಲ್ಲಿ ಸಂತಾಪ ಸೂಚನೆ ಇರುತ್ತೆ. ಸಂತಾಪ ಸೂಚನೆಯ ಬಳಿಕ ಎಲ್ಲ ಶಾಸಕರನ್ನು ಒಟ್ಟಿಗೆ ಅಲ್ಲಿಗೆ ತೆಗೆದುಕೊಂಡು ಯಡಿಯೂರಪ್ಪನವರ ಆಲೋಚನೆ ಏನಪ್ಪಾ ಅಂದ್ರೆ, ಮುಖ್ಯಮಂತ್ರಿಗಳು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ಬಿಟ್ರಲ್ಲ ಅವಕಾಶ ಕೊಡಿ ಅಂತ, ಎಲ್ಲೋ ಒಂದ್ ಕಡೆ ನಮ್ಮ ಶಾಸಕರನ್ನ ಸೆಳೆಯೋ ಪ್ರಯತ್ನ ನಡೀತಾ ಇದೆ. ಸೊ ಹಾಗಾಗಿ ಯಾರು ಟಚ್ ಅಲ್ಲಿ ಇದ್ದಾರೆ ಅಂತ ಒಂದಷ್ಟು ಹದ್ದಿನ ಕಣ್ಣಿಟ್ಟು ಅವ್ರನ್ನ ಸೇಫ್ ಮಾಡ್ಕೋಬೇಕು ಈ ನಿಟ್ಟಿನಲ್ಲಿ ಅಂತ ಇದು ಕೂಡ ಒಂದು ಗೇಮ್ ಪ್ಲಾನ್ ಆಗಿದ್ರೆ ಖಂಡಿತ ಹರೀಶ್. ಯಾಕಂದ್ರೆ ಅವರ ಶಾಸಕರನ್ನ ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ಬಿಜೆಪಿ ಏನು ಗುರಿ ಆ ಕಾರಣಕ್ಕಾಗಿ ಅಪ್ಪಿತಪ್ಪಿಯೂ ಕೂಡ ಒಬ್ಬ ಶಾಸಕ ಆ ಕಡೆ ಹೋದ್ರು ಕೂಡ ಬಿಜೆಪಿಗೆ ಮುಖಭಂಗ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಏನು ಎಲ್ಲ ಶಾಸಕರನ್ನ ಒಟ್ಟಾಗಿರುವಂತ ಒಂದು ಕಡೆಗೆ ಮತ್ತೊಂದು ಕಡೆನಲ್ಲಿ ಸದನಕ್ಕೆ ಬರುವಂತ ಸಂದರ್ಭದಲ್ಲಿ ರಣತಂತ್ರವನ್ನ ರೂಪಿಸಿಕೊಂಡು